ಅಂತೂ ಇಂತೂ ಸೌದೆ ಒಲೆ ಸೆಟಪ್ ನಮ್ಮ ಹಾಸ್ಟ್ಲಿಗೂ ಬಂದಾಯಿತು. ಸೊ ಎಲ್ಲೆಲ್ಲೋ ಆಯಿತು, ಇವಾಗ ನಮ್ಮ ಹಾಸ್ಟ್ಲಿಗೂ ಬಂದ್ಬಿಡ್ತು ಗುರು. ಡೇ 44 ಆಫ್ 90 ಡೇಸ್ ಚಾಲೆಂಜ್ಗೆ ಸ್ವಾಗತ. ದಿಸ್ ಇಸ್ ಯುವರ್ ಆರ್ಜಿ ಗೌಡತಿ. ಸೊ ಇವತ್ತು ವೀಕೆಂಡು, ನೋ ವಾಕಿಂಗ್, ನಥಿಂಗ್. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ವಾಕಿಂಗ್. ಸೊ ಪ್ರೋಟೀನ್ಗೆ ಬೆಳಗ್ಗೆ ಒಂದು ಕಿಚಡಿ ಜೊತೆಗೆ ಆಮ್ಲೆಟ್ ಮಾಡಿಕೊಂಡೆ. ದಟ್ ಈಸ್ 1 ಫುಲ್ ಎಗ್ ಆ್ಯಂಡ್ 2 ವೈಟ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಏನೋ ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ಸ್ವೀಟ್ ಪೊಟೇನೋ ಚಿಪ್ಸ್ ಥರ ಮಾಡಿಕೊಂಡು ಬ್ಯಾಟಿಂಗ್ ಮುಗಿಸಿ ಮಲ್ಕೊಂಡೆ. ವೀಕೆಂಡ್ ಅಂದಮೇಲೆ ರೆಸ್ಟ್ ಅಷ್ಟೇ. ಅದಾದಮೇಲೆ ಮಧ್ಯಾಹ್ನಕ್ಕೆ ಹ್ಯಾಡ್ ಸಮ್ ಓಟ್ಸ್. ಎಲ್ಲ ಬೆಳಗ್ಗೆ ತೊಗೊಂಡ್ರೆ ನಾನು ಮಧ್ಯಾಹ್ನಕ್ಕೆ ತೊಗೊಳ್ಳೋ ಕ್ಯಾಟಗರಿ. ಇದರಲ್ಲೇ 15 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ. ಆ್ಯಂಡ್ ಪ್ಲಸ್ ಇದ್ರ ಜೊತೆಗೆ ನಾನು ಸೋಯಾ ಟಿಕ್ಕಿನ್ ಮಾಡಿಟ್ಕೊತಾ ಇದ್ದೀನಿ. ಸೊ ವೀಕಿಗೆ ಮೀಲ್ ಪ್ರೆಪ್ ಆಗಿ ಎತ್ತಿಟ್ಕೊತಿದ್ದೀನಿ. ಈಗೆಲ್ಲ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಎಲೆಕ್ಟ್ರಿಕ್ ಸ್ಟವ್ ಇರೋರೆ ರಾಜಾರ. ನಮ್ಮ ಹಣೆ ಬರ ಈ ಟೈಮಿಗೆ ಬಂದಿದೆ ನೋಡಿ. ಬಟ್ ಇಟ್ಸ್ ಫೈನ್. ಹಂಗೆ ಅಂದ್ಕೊಂಡು ಮತ್ತೆ ಮಲ್ಕೊಂಡು ಮತ್ತೆ ಮಧ್ಯಾಹ್ನ ಆ್ಯಸ್ ಯೂಶ್ವಲ್ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ. ಬಟ್ ಆ ವಿಚಾರ ಏನು ಅಂತ ನನಗೆ ಆದಷ್ಟು ಬೇಗ ಹೇಳ್ತೀನಿ. ಐ ಥಿಂಕ್ ಡೇ 50ಗೆ ಹೇಳ್ತೀನಿ ನಾನು ಏನು ವಿಷಯ ಅಂದ್ಬಿಟ್ಟು. ಐ ಹ್ಯಾವ್ ಓನ್ಲಿ 290 ಫಾಲೋವರ್ಸ್ ಏನೋ. ಬಟ್ ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್. ಅದನ್ನ ನೋಡಿ ಬೇರೆಯವ್ರು ಏನೋ ಅನ್ಕೊತಿದ್ದಾರೆ, ಇಂಪ್ರೂವ್ ಯುವರ್ ಕಂಟೆಂಟ್, ಇಂಪ್ರೂವ್ ಯುವರ್ ಕ್ವಾಲಿಟಿ. ಫೋನ್ ಚೆನ್ನಾಗಿದ್ರೆ ಇಂಪ್ರೂವ್ ಮಾಡ್ತೀನಿ ಗುರು. ಕಂಟೆಂಟ್ ಚೆನ್ನಾಗಿದೆ, ಬಟ್ ಡೆಫಿನೆಟ್ಲಿ ಕ್ವಾಲಿಟಿ ಅಲ್ಲಿ ಇಂಪ್ರೂವ್ ಸೂನ್. ಸೊ ನೈಟಿಗೆ ಹಂಗೆ ಅಂದ್ಕೊಂಡು ನಾವೇ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಪ್ರೋಟೀನ್ಗೆ ಚಿಕನ್ ತೊಗೊಂಡಿದ್ದೆ. ದಿಸ್ ಇಸ್ ಸೆಮಿ ಗ್ರೇವಿ ಥರ ಮಾಡಿದ್ದೀನಿ, ನೋ ಆಯಿಲ್ ಯೂಸ್. ಅದರ ರೆಸಿಪಿನ ಆದಷ್ಟು ಬೇಗ ಹಾಕ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಇರಲಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಜಾಸ್ತಿ ಇನ್ಕ್ರೀಸ್ ಆದಷ್ಟು ಅಟ್ಲೀಸ್ಟ್ ಐ ಕ್ಯಾನ್ ಜಸ್ಟ್ ಬೈ ದ ಓನ್ ಐಫೋನ್ ಅನ್ಬೋದು. ಅದಕ್ಕೆ ಸೇವಿಂಗ್ಸು, ಪಾರ್ಟ್ ಟೈಮ್ ಕೆಲಸ ಪ್ರತಿಯೊಂದು ನಡೀತಿದೆ. ಆದಷ್ಟು ಬೇಗ ಬರ್ತೀನಿ. ಸೊ ದ್ಯಾಟ್ ಯು ಹ್ಯಾವ್ ಟು ಫಾಲೋ ಮೀ. ಬಾಯ್.